ಸಂವಿಧಾನ ಪ್ರಶ್ನೋತ್ತರಗಳು. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆಯು ಯಾವ ಕಾಯ್ದೆಯ ಮೇಲೆ ಆಧರಿಸಿದೆ? ಭಾರತ ಸರ್ಕಾರ ಕಾಯ್ದೆ 1919. ಯಾವ ಕಾಯ್ದೆಯ ಪ್ರಕಾರ ಭಾರತದ ಶಾಸಕಾಂಗವನ್ನು ಬೈಕ್ಯಾಮರಲ್ ಆಗಿ ಮಾಡಲಾಗಿದೆ? ಸೊ ಇದಕ್ಕೆ ಉತ್ತರ ಭಾರತ ಸರ್ಕಾರ ಕಾಯ್ದೆ 1919. ಅಂದರೆ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳಾಗಿ ಮಾಡಲಾಯಿತು ಸ್ನೇಹಿತರೆ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ, ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿಗಳ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಸರ್ಕಾರ ಕಾಯ್ದೆ 1935. ಸೊ ಬಹಳ ಇಂಪಾರ್ಟೆಂಟು ಇದು. ಸೊ ಇದರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನೀವು ಇದನ್ನು ನೆನಪಿಟ್ಕೊಳ್ಳೇಬೇಕು. ಮಾಂಟೆಗೊ ಜೇಮ್ಸ್ಬರ್ಗ್ ಪ್ರಸ್ತಾವನೆಗಳು ಹಾಗೂ ಅದರ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ. ಮೊದಲನೇ ಉತ್ತರ ಸಂವಿಧಾನ ಸುಧಾರಣೆಗಳಿಗಾಗಿ ಭಾರತ ಸರ್ಕಾರ ಶಾಸನ 1919 ಮಾಂಟೆಗೊ ಜೇಮ್ಸ್ಬರ್ಗ್ ಅವರ ಪ್ರಸ್ತಾವನೆಗಳು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಬಂಗಾಳದ ಗವರ್ನರ್ ಜನರಲ್ ಇಂದ ಭಾರತದ ಗವರ್ನರ್ ಜನರಲ್ ಆಗಿ ಯಾವ ಕಾಯ್ದೆಯ ಮೂಲಕ ಆಯ್ಕೆ ಮಾಡಲಾಯಿತು ಅನ್ನೋದು ಪ್ರಶ್ನೆ. ಚಾರ್ಟರ್ ಆಕ್ಟ್ 1833 ಪ್ರಕಾರ ಏನಾಯ್ತಪ್ಪ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಹೋಗಿ ಭಾರತದ ಗವರ್ನರ್ ಜನರಲ್ ಆಗಿ ಆಯ್ಕೆಯನ್ನು ಮಾಡಲಾಯಿತು. ಸರ್ಕಾರ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಮತ್ತು ನೇಮಕ ಮಾಡಲು ಈ ಕಾಯ್ದೆ ಅವಕಾಶ ನೀಡಿತು. ಅಂದರೆ ಈಗಿನ KS ಇರ್ಬೋದು ಅಥವಾ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ ಏನಾದವಲ್ಲ ಪೋಸ್ಟ್ಗಳ ಆಯ್ಕೆ ಯಾವುದ್ರ ಮುಖಾಂತರ ಆಗ್ತಾ ಇದೆ, ಚಾರ್ಟರ್ ಆಕ್ಟ್ 1853 ಮುಖಾಂತರ ಅವುಗಳನ್ನು ಆಯ್ಕೆ ಮಾಡಲಾಗುತ್ತೆ. ಭಾರತದಲ್ಲಿ ಚುನಾವಣಾ ಪದ್ಧತಿಯನ್ನು ಪರಿಚಯಿಸಲಾಗಿರ್ತಕ್ಕಂಥ ಕಾಯ್ದೆ ಯಾವುದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಕೌನ್ಸಿಲ್ ಕಾಯ್ದೆ 1892 ಪ್ರಕಾರ ಭಾರತದಲ್ಲಿ ಏನಾಯ್ತಪ್ಪ ಅಂದರೆ ಚುನಾವಣಾ ಪದ್ಧತಿಯನ್ನು ಪರಿಚಯಿಸಲಾಯಿತು.